ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ನಾನು ಆಲ್ರೆಡಿ ನಿಮಗೆ ಅಂದರೆ ಮೊದಲೇ ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ಪ್ರಾಬ್ಲಮ್ಸ್ ಮಾಡಿಬಿಟ್ಟು ಆಮೇಲೆ ಈ ಕ್ಲಾಸ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಏನು ಪೇ ಬ್ಯಾಕ್ ಪೀರಿಯಡ್ ಅಂದ್ರೇನು, ARR ಅಂದ್ರೇನು, ಮತ್ತು NPV ಅಂದ್ರೇನು, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೇನು ಅಂತ ಆಲ್ರೆಡಿ ನಾವು ಪ್ರಾಬ್ಲಮ್ ಮಾಡಿದ್ದೀವಿ. ಬಟ್ ಈಗ ಮತ್ತೆ ಅದರಲ್ಲಿ ಫ್ಯೂ ಮೋರ್ ಥಿಂಗ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ಟೆಕ್ನಿಕ್ಸಲ್ಲಿ ಇನ್ನೂ ಒಂದಷ್ಟಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಏನಂತ ನೋಡೋಣ. ಓಕೆ, ಸೊ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್, ಏನೇನೆಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡ್ತೇವೆ. ದೇರ್ ಆರ್ 2 criteria, 2 ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಏನು ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ ವೆದರ್ ವಿ ನೀಡ್ ಟು ಇನ್ವೆಸ್ಟ್ ಆರ್ ನಾಟ್ ಟು ಇನ್ವೆಸ್ಟ್. ಈ ಪ್ರಾಜೆಕ್ಟಲ್ಲಿ ಅಥವಾ ಈ ಮೆಷಿನ್ನ ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ನ ನಾವು ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ತೇವೆ. ಏಕೆಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಇಸ್ ವೆರಿ ಮಚ್ ಡಿಫಿಕಲ್ಟ್ ಅಂತ ನಾನು ಹೇಳಿದ್ದೀನಿ. ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಇದಿಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಇನ್ವೆಸ್ಟ್ಮೆಂಟ್ಗೆ ಅಂತ. ಓಕೆ, ಸೊ ಇನ್ ದಿಸ್ ವಿ ಹ್ಯಾವ್ ಎವ್ರಿ ಒನ್ ವಿ ನೋ there are 2 techniques, traditional methods and modern methods. So the technique which consider the time value of money is called modern method, which is not going to consider the opposite. ಯಾವುದು ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡೋದಿಲ್ಲ ಅದನ್ನು ನಾವು ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ ಅಥವಾ ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ನಿಮಗೆ 2 ಮೆಥಡ್ ಇದೆ, ಒಂದು ಪೇ ಬ್ಯಾಕ್ ಪೀರಿಯಡ್ ಮತ್ತು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ ಪೇ ಬ್ಯಾಕ್ ಪೀರಿಯಡ್ ಮೀನ್ಸ್ ಇಟ್ಸ್ ಎ ಲೆಂತ್ ಆಫ್ ಟೈಮ್ ರಿಕ್ವೈರ್ಡ್ ಟು ರಿಕವರ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಸೊ ನಾನು 4 ಲಕ್ಷ ರೂಪಾಯಿ ಹಾಕಿದ್ದೀನಿ ಅಂದರೆ ಆ 4 ಲಕ್ಷ ರೂಪಾಯಿ ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ದಿನದಲ್ಲಿ ಬರುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾನು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೇವೆ. ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ, 3 ವರ್ಷ, 2 ತಿಂಗಳು, 4 ದಿನ, ಈ ರೀತಿಯಾಗಿ. ಸೊ ಎಷ್ಟು ದಿನ ವೆಯ್ಟ್ ಮಾಡಬೇಕು ಅನ್ನೋದನ್ನು ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ನ ನಾವು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋನ ಯೂಸ್ ಮಾಡಿ ಪೇ ಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇಲ್ಲಿ ನಮಗೆ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕ್ರೈಟೀರಿಯಾ ಬರುತ್ತೆ. ಏನಂತಂದರೆ ನಾವು ಈ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ. ಸೊ ಅಲ್ಲಿ ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಇಫ್ ದ ಪೇ ಬ್ಯಾಕ್ ಪೀರಿಯಡ್ ಈಸ್ ಲೆಸರ್ ದೆನ್ ದ ಸ್ಟ್ಯಾಂಡರ್ಡ್ ಪೇ ಬ್ಯಾಕ್ ಪೀರಿಯಡ್ ಅಂತ. ಈಗ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳಿದೆ ನಾನು. ಪೇ ಬ್ಯಾಕ್ ಪೀರಿಯಡಲ್ಲಿ ಒಂದು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮಲ್ಲಿ 100ಕ್ಕೆ ಎಷ್ಟು ಮಾರ್ಕ್ಸ್ ತೆಗಿಬೇಕು, 35 ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸು. ಅದನ್ನು ನಾವೇನಂತ ಹೇಳ್ತೇವೆ, ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ. ಒಂದು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡುವಂಥದ್ದು ಅಂತ. 35 ತೆಗೆದ್ರೆ ಪಾಸು, 50 ತೆಗೆದ್ರೆ 50%, 60 ಮಾರ್ಕ್ಸ್ ತೆಗೆದ್ರೆ 100ಕ್ಕೆ 60%, 70 ತೆಗೆದ್ರೆ ಡಿಸ್ಟಿಂಕ್ಷನು, 70ಗಿಂತ ಮೇಲೆ ಹೋದರೆ ಡಿಸ್ಟಿಂಕ್ಷನು, 70+ ಆದರೆ. ಓಕೆ, ಸೊ ಇದನ್ನು ನಾವೇನಂತ ಹೇಳ್ತೇವೆ, ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ. ಹಾಗೆ ಸೊ ಪೇ ಬ್ಯಾಕ್ ಪೀರಿಯಡಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 10% ಅಂತ ಮಾಡ್ತೇನೆ. ಓಕೆ, ಸೊ ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಇಫ್ ದ ಪೇ ಬ್ಯಾಕ್ ಪೀರಿಯಡ್ ಇಸ್ ಲೆಸರ್ ದೆನ್ ದ ಸ್ಟ್ಯಾಂಡರ್ಡ್ ಪೇ ಬ್ಯಾಕ್ ಪೀರಿಯಡ್. 10% ಅಂದರೆ 10% ಅಂತ ತೊಗೊಳ್ಳಿ, 10 ಇಯರ್ ಅಂತ ತೊಗೊಳೋಣ, ಆಯಿತಾ. ಸೊ ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಇಫ್ ದ ಪೇ ಬ್ಯಾಕ್ ಪೀರಿಯಡ್ ಇಸ್ ಲೆಸರ್ ದೆನ್ ದ ಸ್ಟ್ಯಾಂಡರ್ಡ್ ಪೇ ಬ್ಯಾಕ್ ಪೀರಿಯಡ್. ಈಗ ನಾನು 10 ಇಯರ್ಸ್ ಅಂತ ಹಾಕಿದ್ದೀನಿ. 10 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಾನೊಂದು ಇಲ್ಲಿ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದೀನಿ, ಅಲ್ಲಿ 10% ಅಂತಿದೆ, ಅದನ್ನು 10 ಇಯರ್ ಅಂತ ಮಾಡ್ಕೊಳ್ಳಿ. 10 ಇಯರ್ಗಿಂತ ಕಡಿಮೆ ಇದ್ದರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ, 10 ಇಯರ್ಗಿಂತ ಜಾಸ್ತಿ ಇದ್ದರೆ ರಿಜೆಕ್ಟ್ ಮಾಡ್ತೀನಿ. ನನ್ನ ಸ್ಟ್ಯಾಂಡರ್ಡ್ ಎಷ್ಟು, 10 ವರ್ಷದೊಳಗಡೆ ನಾನು ಹಾಕಿ ದುಡ್ಡು ಬರಬೇಕು. 10 ವರ್ಷದ ಒಳಗಡೆ ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. 10 ವರ್ಷಕ್ಕಿಂತ ಜಾಸ್ತಿ ಆದರೆ ನಾನು ರಿಜೆಕ್ಟ್ ಮಾಡ್ತೀನಿ. ಓಕೆ, ಇಫ್ ದ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪೇ ಬ್ಯಾಕ್ ಪೀರಿಯಡ್. 10 ವರ್ಷ ಪ್ರಾಜೆಕ್ಟು ಏನು ಸ್ಟ್ಯಾಂಡರ್ಡ್ 10 ವರ್ಷ ಇದೆ, ಆ ಪ್ರಾಜೆಕ್ಟು 10 ವರ್ಷಕ್ಕೆ ನಮಗೆ ಹಾಕಿದ ದುಡ್ಡು ಬರುತ್ತೆ. ಪೇ ಬ್ಯಾಕ್ ಪೀರಿಯಡು 10 ಇಯರ್ಸು, ಸ್ಟ್ಯಾಂಡರ್ಡು 10 ಇಯರ್ಸು. ಆಗ ಏನು ಮಾಡ್ಬೋದು, ಬೇಕಾದರೆ ಅಕ್ಸೆಪ್ಟ್ ಮಾಡ್ಬೋದು, ಬೇಡಾದರೆ ರಿಜೆಕ್ಟ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ನಿಮಗೆ 4 ಮಾರ್ಕ್ಸಿಗೆ ಡೆಫಿನೆಟ್ಟಾಗಿ ಬರುವಂಥ ಕ್ವಶನ್ಸು. ನಿಮಗೆ ಸೆಕ್ಷನ್ ಸಿಯಲ್ಲಿ 4 ಮಾರ್ಕ್ಸಿಗೆ ಬರುತ್ತೆ, ಸೆಕ್ಷನ್ ಎ 4 ಮಾರ್ಕ್ಸಿಗೆ ಬರುತ್ತೆ, ಸೆಕ್ಷನ್ ಬಿ 8 ಮಾರ್ಕ್ಸಿಗೆ, ಸೆಕ್ಷನ್ ಸಿ 16 ಮಾರ್ಕ್ಸಿಗೆ ಬರುತ್ತೆ. ಹಾಗಾಗಿ ನಿಮಗೆ 4 ಮಾರ್ಕ್ಸಿಗೆ ಅಲ್ಲಿ ಯಾವುದಾದ್ರೂ 2 ಟೆಕ್ನಿಕ್ಸ್ನ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಕ್ರೈಟೀರಿಯಾ ಹೇಳಿ ಅಂತ ಹೇಳಿದಾಗ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಏನಿದು, ಇಟ್ಸ್ ಒನ್ ಆಫ್ ದ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಬೇಸ್ಡ್ ಆನ್ ದ ಅಕೌಂಟಿಂಗ್ ಪ್ರಾಫಿಟ್. ನಾವೇನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಿ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ತೀವಿ, ಆ ಪ್ರಾಫಿಟ್ನ ಯೂಸ್ ಮಾಡಿಕೊಂಡು
ಪ್ರಾಜೆಕ್ಟ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಅದನ್ನು ನಾವು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೇವೆ. ಇಟ್ಸ್ ಎ ರೇಷಿಯೋ ಬಿಟ್ವೀನ್ ದ ಆವ್ರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ರೇಷಿಯೋ ತೊಗೊತಾರೆ. ಯಾವುದ್ರ ಮೇಲೆ ರೇಷಿಯೋ ತೊಗೊತಾರೆ? ಆವ್ರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ಆವ್ರೇಜ್ ತೊಗೊತಾರೆ. ಸೊ ಲಾಸ್ಟ್ ನಿನ್ನೆ ಮಾಡಿದ ಪ್ರಾಬ್ಲಮಲ್ಲಿ 2,88,000 ಇದೆ. ಅದನ್ನು ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 4,28,000 ಇದೆ. ಅದನ್ನು ಡಿವೈಡೆಡ್ ಬೈ 5 ಮಾಡಿದಾಗ ನಮಗೆ 2,88,000 ಬರುತ್ತೆ. ಅದು ಆವ್ರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇನ್ವೆಸ್ಟ್ಮೆಂಟ್ 10 lakh ಡಿವೈಡೆಡ್ ಬೈ 2, ದಟ್ ವಿಲ್ ಗಿವ್ ಅನ್ ಆನ್ಸರ್ ಆಫ್ 5 lakh. ಸೊ 2,88,000 ಡಿವೈಡೆಡ್ ಬೈ 2, ದಟ್ ವಿಲ್ ಗಿವ್ ಎ ರೇಷಿಯೋ ಆಫ್ ಎಷ್ಟು? ರೇಷಿಯೋ ಸಿಗುತ್ತೆ. ನಾವು ಹಾಕಿದ ನಾವು ಬರ್ತಾ ಇರೋಂಥ ಅಂದರೆ ನಮಗೆ ಬಂದಿರೋಂಥ ಪ್ರಾಫಿಟ್ಗೂ ಮತ್ತು ನಾವು ಹಾಕಿರೋಂಥ ಇನ್ವೆಸ್ಟ್ಮೆಂಟ್ಗೂ ಏನು ರೇಷಿಯೋ ಏನು? 1:1 ನಾವು ಹಾಕಿದ ದುಡ್ಡು ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಂತ. ಅನ್ಲೈಕ್ ದ ಅದರ್ ಮೆಥಡ್, ದಿಸ್ ಮೆಥಡ್ ಟೇಕ್ಸ್ ಇಂಟು ಅಕೌಂಟ್ ದ ಅಕೌಂಟಿಂಗ್ ಪ್ರಾಫಿಟ್. ಸೊ ಈ ಮೆಥಡಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ಮಾತ್ರ ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ವಿ ಯೂಸ್ ದಿಸ್ ಫಾರ್ಮುಲಾ. ARR is equal to average profit after tax divided by average investment. So average profit is equal to total profit after tax divided by number of years. So average investment is equal to initial investment minus scrap value divided by 2 plus additional working capital plus scrap value. ಇದು ಫಾರ್ಮುಲಾ ನಮಗೆ ಯೂಸ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕ್ರೈಟೀರಿಯಾ, ಇದರಲ್ಲಿ ನಾವು ಹೇಗೆ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳೋದು, ತೊಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಕಟ್ ಆಫ್ ರೇಟ್ ಈಸ್ 10% ಅಂತ. ಕಟ್ ಆಫ್ ರೇಟ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ತೊಗೊಳೋಣ, ನಾನು ಹೋಮ್ ಲೋನ್ ತೊಗೊಂಡಿದ್ದೀನಿ. ಇಂಟ್ರೆಸ್ಟ್ ಕಟ್ಟಬೇಕಾಗಿರೋದು 8%. ಓಕೆ, ಸೊ 1 ಲಕ್ಷಕ್ಕೆ 8% ಅಂದರೆ ಎಷ್ಟು ಬರುತ್ತೆ? 8,000 ಅಂತ ತೊಗೊಳೋಣ. ಓಕೆ, ಅದನ್ನು ನಾವು ಕಟ್ ಆಫ್ ರೇಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ 10% ಇದೆ. ನಾನು ಎಕ್ಸಾಂಪಲ್ ನಾನು 10 ರೂಪೀಸೇ ತೊಗೊತೀನಿ. ಹೌಸ್ ಲೋನ್ ತೊಗೊಂಡಿದ್ದೀನಿ, ಹೋಮ್ ಲೋನ್ ತೊಗೊಂಡಿದ್ದೀನಿ. ಹೋಮ್ ಲೋನ್ಗೆ ನನಗೆ 10% ನಾನು ಬಡ್ಡಿ ಕಟ್ಟಬೇಕು. ಓಕೆ, ಸೊ ಅದನ್ನು ನಾವು ಕಟ್ ಆಫ್ ರೇಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕಟ್ ಆಫ್ ರೇಟ್ ಅಂದರೆ ಏನಂತಂದರೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿ ಮಾತಾಡ್ತೇವೆ. ಈಗ 8% ಪ್ರಿಫರೆನ್ಸ್ ಶೇರು, ಈಕ್ವಿಟಿ ಶೇರ್ಗೆ ಮತ್ತು ಲೋನು ಡಿಬೆಂಚರ್ಸ್ಗೆ ಇವ್ರಿಗೆಲ್ಲರಿಗೂ ಸೇರಿ ನಾನು ಎಷ್ಟು ರಿಟರ್ನ್ ಕೊಡಬೇಕು ಅನ್ನೋದನ್ನು ನಾವು ಕಟ್ ಆಫ್ ರೇಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮ್ಮ ಏನು ಕಟ್ ಆಫ್ ರೇಟ್ ಅಂತಂದರೆ ನಾನೀಗ ಫಾರ್ ಎಕ್ಸಾಂಪಲ್ ನಾನು 10% ಹೋಮ್ ಲೋನ್ ತೊಗೊಂಡಿದ್ದೀನಿ, ಅದಕ್ಕೆ 10 ರೂಪಾಯಿ ಬಡ್ಡಿ ಕಟ್ತಾ ಇದ್ದೀನಿ. ಸೊ ಅದು ನನಗೆ ಕಟ್ ಆಫ್ ರೇಟ್. ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಇಫ್ ARR ಇಸ್ ಗ್ರೇಟರ್ ದೆನ್ ದ ಕಟ್ ಆಫ್ ರೇಟ್. ನಾನು 10% ಬಡ್ಡಿ ಕಟ್ಟಬೇಕು. 10% ಬಡ್ಡಿ ಕಟ್ಟಲಿಕ್ಕೆ 10,000 ರೂಪಾಯಿ ಸಿಗುತ್ತೆ ಅಂದರೆ ನಾನು ಆ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ARR ಈಸ್ ಗ್ರೇಟರ್ ದೆನ್ ದ ಕಟ್ ಆಫ್ ರೇಟ್. 10,000 ರೂಪಾಯಿ ಕಟ್ಟೋದಕ್ಕೆ ನಾನು ಕಟ್ಟಬೇಕು ಅಂತ ತಿಳ್ಕೊಂಡು 10,000 ರೂಪಾಯಿಗಿಂತ ಜಾಸ್ತಿ ಸಿಕ್ಕಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊತೇನೆ. ರಿಜೆಕ್ಟ್ ದ ಪ್ರಾಜೆಕ್ಟ್ ಇಫ್ ARR ಈಸ್ ಲೆಸರ್ ದೆನ್ ದ ಕಟ್ ಆಫ್ ರೇಟ್. ಅದಕ್ಕಿಂತ 10,000ಗಿಂತ ಕಡಿಮೆ ಬಂದರೆ ನಾನು ಅದನ್ನು ರಿಜೆಕ್ಟ್ ಮಾಡ್ತೀನಿ. ಅಥವಾ ಅದನ್ನು ಪರ್ಸೆಂಟೇಜಲ್ಲಿ ARR ನಾವು ಹೇಳುವಂಥದ್ದು. ಸೊ 10% ಅಂತಿದೆ. 10%ಗಿಂತ ಜಾಸ್ತಿ ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. 10%ಗಿಂತ ಕಡಿಮೆ ಬಂದರೆ ನಾನು ರಿಜೆಕ್ಟ್ ಮಾಡ್ತೀನಿ. ಇಫ್ ARR ಅಂಡ್ ಕಟ್ ಆಫ್ ರೇಟ್ ಸೆಟ್ ಬೈ ದ ಮ್ಯಾನೇಜ್ಮೆಂಟ್ ದ ಪ್ರಾಜೆಕ್ಟ್ ಮೇ ಬಿ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ಅಂದ್ರೇನು? 10% ARR 10% ಬರುತ್ತೆ, ಕಟ್ ಆಫ್ ರೇಟು 10% ಬರುತ್ತೆ. ಅಂಥ ಕೇಸಲ್ಲಿ ಏನು ಮಾಡ್ಬೋದು? ಬೇಕಂದರೆ ಅಕ್ಸೆಪ್ಟ್ ಮಾಡ್ಬೋದು, ಬೇಡಂದರೆ ರಿಜೆಕ್ಟ್ ಮಾಡ್ಕೋಬೋದು. ಏನು ಬೇಕಂದ್ರೂ ಮಾಡ್ಕೋಬೋದು. ಸೊ ಇನ್ ಕೇಸ್ ಆಫ್ 2 ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್, ಏನು ಹೇಳಿದ್ದೆ? 2 ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಂದರೆ ಏನು? ಒಂದಕ್ಕೊಂದು ಕಾಂಪೀಟ್ ಮಾಡುವಂಥ ಪ್ರಾಜೆಕ್ಟ್ನ ನಾವು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನೀವು ಸ್ಯಾಮ್ಸಂಗ್, ಒಪ್ಪೋ, ರೆಡ್ಮಿ ಈ ಯಾವುದಾದ್ರೂ ಒಂದು ಮೊಬೈಲ್ ತೊಗೋಬೋದು. ಆದರೆ ಈ 3 ಮೊಬೈಲು ಚೆನ್ನಾಗಿದೆ ಅಂತ ಇರುತ್ತೆ. ನೀವು ಫೀಚರ್ಸ್ನೆಲ್ಲ ಕಂಪೇರ್ ಮಾಡ್ತೀರಾ. ಕಂಪೇರ್ ಮಾಡಿ ಆಮೇಲಿಂದ ಹೋಗಿ ಯಾವುದು ಒಂದು ಸೆಟ್ನ ತೊಗೊಂಡ್ರಿ ಅಂತ ತಿಳ್ಕೊಳ್ಳೋಣ. ಒಂದು ಸ್ಯಾಮ್ಸಂಗ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್, ಸ್ಯಾಮ್ಸಂಗ್ ತೊಗೊಂಡ್ರೆ ಒಪ್ಪೋ ಮತ್ತು MI ಹೋಯಿತು, ಎರಡನ್ನೂ ರಿಜೆಕ್ಟ್ ಮಾಡ್ತೀರಾ. ಸೊ ಅಂಥದ್ದನ್ನು ನಾವು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಎ ಪ್ರಾಜೆಕ್ಟ್ ವಿತ್ ಲೀಸ್ಟ್ ARR ಈಸ್ ಪ್ರಿಫರ್ಡ್ ಅಂತ. ಯಾವುದರಲ್ಲಿ ಕಡಿಮೆ ARR ಇದೆ ಅದನ್ನು ಎರಡೂ ಕಂಪೇರ್ ಮಾಡೋದು, X ಮತ್ತು Y ಪ್ರಾಜೆಕ್ಟ್ನ ಕಂಪೇರ್ ಮಾಡೋದು. ಆದರೆ ಯಾವುದರಲ್ಲಿ ಕಡಿಮೆ ARR ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ ಬರೋಣ. ನಮಗೆ ಇಲ್ಲಿ 3 ಟೆಕ್ನಿಕ್ಸ್ ಬರುತ್ತೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಥವಾ ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಹೇಳ್ತೇವೆ. ಸೊ ಕಮ್ ಬ್ಯಾಕ್ ಟು NPV ಅಂದರೆ ಏನು ಅಂತ. NPV ಆಫ್ ಎ ಪ್ರಾಜೆಕ್ಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಆ್ಯಂಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ನಾವೇನು ಡಿಸ್ಕೌಂಟ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಿ ಟೋಟಲ್ ತೊಗೊತೀವಲ್ಲ ಅದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಅಂತ ಹೇಳ್ತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಮೈನಸ್ ನಾನೇನು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಸೊ ನಿನ್ನೆ ಮಾಡಿದ ಕ್ಲಾಸಲ್ಲಿ 18,020 ರೂಪೀಸ್, 18,620 ಸಮಥಿಂಗ್ 20 ರೂಪೀಸ್ 620 ಇತ್ತು. 18,020 ಅಂತಲೇ ತಿಳ್ಕೊಳ್ಳೋಣ. 18,020 ವಾಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಮತ್ತು ಇನ್ವೆಸ್ಟ್ಮೆಂಟ್ ಎಷ್ಟು? 10 lakh.
ಸೊ 18 lakh minus 10 lakh, 8 lakh ವಾಸ್ ದ ಎನ್ ಪಿ ವಿ. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಡಿಫರೆನ್ಸ್ ಅಂತ ಹೇಳ್ತೀವಿ. ನಾವಿಲ್ಲಿ ಮೈನಸ್ ಮಾಡ್ತೇವೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಇನ್ವೆಸ್ಟ್ಮೆಂಟ್ ಅಂತ ತೊಗೊತೇವೆ, ಅದನ್ನು ನಾವು ಎನ್ ಪಿ ವಿ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ, ಸಿ ಟಿ ಡಿವೈಡೆಡ್ ಬೈ 1 + r to the power of t minus CO. CO is equal to initial investment, R is the discount rate, N is the life of the project, CT is the cash flow occurring antide. So this is the formula, we use it, calculate NPV. Accept reject criteria ಏನಿಲ್ಲ ಅಂತ. Accept the project if NPV is positive. ನಾನು ಹಾಕಿದ ದುಡ್ಡಿಗಿಂತ ಜಾಸ್ತಿ ಬಂದರೆ ಅಕ್ಸೆಪ್ಟ್ ಮಾಡ್ಕೊಳೋಂಥದ್ದು. ನಾನು 10 ಲಕ್ಷ ಹಾಕಿದ್ದೀನಿ, 10 ಲಕ್ಷಕ್ಕಿಂತ ಜಾಸ್ತಿ ಎಷ್ಟೇ ಬಂದರೂ 11, 12, 15 ಲಕ್ಷ ಬಂದರೂ ನಾನು ಅಕ್ಸೆಪ್ಟ್ ಮಾಡ್ಕೊತಾನೆ. ರಿಜೆಕ್ಟ್ ದ ಪ್ರಾಜೆಕ್ಟ್ ದ ಎನ್ ಪಿ ವಿ ಇಸ್ ನೆಗೆಟಿವ್ ಅಂದರೆ ನಾನು 10 ಲಕ್ಷ ರೂಪಾಯಿ ಹಾಕಿದ್ದೀನಿ, 10 ಲಕ್ಷ ರೂಪಾಯಿಗಿಂತ ಕಡಿಮೆ ಬರುತ್ತೆ, 9 lakh rupees ಬರುತ್ತೆ, 9,50,000 ಬರುತ್ತೆ, 8 lakh ಬರುತ್ತೆ, ಆಗ ರಿಜೆಕ್ಟ್ ಮಾಡೋದು. ನಾನು ಹಾಕಿದ ದುಡ್ಡಿಗಿಂತ ಕಡಿಮೆ ಬಂದರೆ ರಿಜೆಕ್ಟ್, ನಾನು ಹಾಕಿದ ದುಡ್ಡಿಗಿಂತ ಜಾಸ್ತಿ ಬಂದರೆ ಅಕ್ಸೆಪ್ಟ್. ಇಫ್ ಎನ್ ಪಿ ವಿ ಇಸ್ ಈಕ್ವಲ್ ಟು 0, ಪ್ರಾಜೆಕ್ಟ್ ಮೇ ಬಿ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ನಾನು ಹಾಕಿದ್ದು 10 ಲಕ್ಷ, ನನಗೆ ಬಂದಿದ್ದು 10 ಲಕ್ಷ, ಬೇಕಂದರೆ ಪ್ರಾಜೆಕ್ಟ್ನ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು. ಇನ್ ಕೇಸ್ ಆಫ್ 2 mutually exclusive ಪ್ರಾಜೆಕ್ಟ್ ವಿತ್ ದ ಹೈಯೆಸ್ಟ್ ಪಾಸಿಟಿವ್ ಎನ್ ಪಿ ವಿ ಇಸ್ ಪ್ರಿಫರ್ಡ್. ಸೊ ಯಾವುದು ಹೈಯೆಸ್ಟ್, ಈಗ ಒಂದು ಪ್ರಾಜೆಕ್ಟು ಫಾರ್ ಎಕ್ಸಾಂಪಲ್ ಎಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಎನ್ ಪಿ ವಿ ಇಸ್ 8 lakh, ಓಕೆ, ಆ್ಯಂಡ್ ವೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎನ್ ಪಿ ವಿ ಇಸ್ 9 lakh. ಯಾವ್ದು ಜಾಸ್ತಿ ಇದೆ? 9 lakh ಜಾಸ್ತಿ ಇದೆ. ಪ್ರಾಜೆಕ್ಟ್ ವೈ ಶುಡ್ ಬಿ ಪ್ರಿಫರ್ಡ್ ಓವರ್ ಪ್ರಾಜೆಕ್ಟ್ ಎಕ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇದು ಎನ್ ಪಿ ವಿ. ನೆಕ್ಸ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಬರುತ್ತೆ. ಇಂಟರ್ನಲ್ ರೇಟ್ ಆಫ್ ರಿಟರ್ನಲ್ಲಿ ಏನಂತಂದರೆ, ನಾವು ಎನ್ ಪಿ ವಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳಿ ಕೊಡ್ತಾರೆ, 10%, 12% ಅಂತೆಲ್ಲ ಕೊಟ್ಟಿದ್ದಾರೆ, ಆಯಿತಾ. ಇಲ್ಲಿ ಆ ರೇಟ್ನ ಕೊಡೋದಿಲ್ಲ. 10%, 12%, 13%, 8% ಅಂತೆಲ್ಲ ಕೊಡ್ತಾರಲ್ಲ, ಆ ರೇಟ್ನ ಕೊಡೋದಿಲ್ಲ. ಓಕೆ, ಆ ರೇಟ್ನ ಕಂಡುಹಿಡಿಯುವಂಥದ್ದೇ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಅಂದ್ರೇನು, ನಾನು ಎಷ್ಟು ಬಡ್ಡಿ, ಎಷ್ಟು ಪರ್ಸೆಂಟಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಹಾಕಿದ ದುಡ್ಡು ಬರುತ್ತೆ. ನೋಡಿ, IRR is the discount rate at which the present value of cash inflow is equal to initial investment. ನಾನು 10 ಲಕ್ಷ ರೂಪಾಯಿ ಹಾಕಿದ್ದೀನಿ, 10 ಲಕ್ಷ ರೂಪಾಯಿ ಬರಬೇಕು. ಎಷ್ಟು ಬಡ್ಡಿಗೆ ನಾನು ಹಾಕಿದರೆ, ಎಷ್ಟು ಪರ್ಸೆಂಟಿಗೆ ಹಾಕಿದರೆ ಮಾತ್ರ ನನಗೆ ಅಷ್ಟೇ ದುಡ್ಡು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾವು IRR ಅಂತ ಹೇಳ್ತೀವಿ. ಎನ್ ಪಿ ವಿ 0 ಆಗಿರೋದು, 10 ಲಕ್ಷ ರೂಪಾಯಿ ಹಾಕಿದ್ರೆ 10 ಲಕ್ಷ ರೂಪಾಯಿ ಬರುತ್ತೆ. ಎಷ್ಟಕ್ಕೆ ಬರುತ್ತೆ? 10%ಗೆ ಬರುತ್ತಾ, 12%ಗೆ ಬರುತ್ತಾ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ನಾವು IRR ಅಂತ ಹೇಳ್ತೇವೆ. C-O, IRR is equal to initial investment divided by average cash inflow, ಅಥವಾ IRR is equal to A plus C-O divided by C minus T ಬ್ರಾಕೆಟಲ್ಲಿ by minus A. A is the lower trial rate, B is the higher trial rate, D is the present value of cash inflow at lower trial rate, C is the present value of cash inflow at higher trial rate, O is the investment ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ, we use it to ಕ್ಯಾಲ್ಕುಲೇಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಕ್ರೈಟೀರಿಯಾ ಬರೋದಿಲ್ವಾ ಅಂದರೆ ಬರೋದಿಲ್ಲ. ಏಕೆಂದರೆ ನಾವು 10 lakh rupees ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, 10 lakh rupees ಬರಬೇಕು. ಎಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? 10%ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರುತ್ತಾ, 12%ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರುತ್ತಾ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಇಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಕ್ರೈಟೀರಿಯಾ ಬರೋದಿಲ್ಲ. ನೆಕ್ಸ್ಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದರೆ ಇಟ್ಸ್ ಎ ರೇಷಿಯೋ ಬಿಟ್ವೀನ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅಂದ್ರೇನು, ರೇಷಿಯೋ ತೊಗೊಳೋಂಥದ್ದು. ನಾನೇನು ಮಾಡ್ತೀವಿ, ಎನ್ ಪಿ ವಿಲಿ PVCIF ಮೈನಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇಲ್ಲಿ ಹಾಗೆ ಮಾಡೋದಿಲ್ಲ, PVCIF ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಟೋಟಲ್ PVCIF ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಅಂತ ರೇಷಿಯೋ ತೊಗೊಳೋಂಥದ್ದು. ಓಕೆ, ಇಲ್ಲಿ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಕ್ರೈಟೀರಿಯಾ ಏನು ಅಂತ. ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ವಿತ್ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಸ್ ಗ್ರೇಟರ್ ದೆನ್ 1. ನಾನು ಹಾಕಿದ್ದಕ್ಕಿಂತ ದುಡ್ಡು ಜಾಸ್ತಿ ಬಂದರೆ, ನಾನು 10 lakh rupees ಹಾಕಿದ್ದೀನಿ, 12 lakh rupees ಬಂದರೆ, ಓಕೆ, ಅಲ್ಲಿ ರೇಷಿಯೋ ತೊಗೊತೇವೆ. ಯಾವಾಗ ಗ್ರೇಟರ್ ದೆನ್ 1 ಯಾವಾಗ ಬರುತ್ತೆ ಅಂದರೆ, ನಾನು ಹಾಕಿದ 10 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ಗ್ರೇಟರ್ ದೆನ್ 1, ಕಡಿಮೆ ಬಂದರೆ ಲೆಸ್ಸರ್ ದೆನ್ 1. ಸೊ ನಾನು ಏನು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದು 1ಕ್ಕಿಂತ ಜಾಸ್ತಿ ಬಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು, 1ಕ್ಕಿಂತ ಕಡಿಮೆ ಬಂದರೆ ರಿಜೆಕ್ಟ್ ಮಾಡ್ಕೋಬೇಕು. ಇಫ್ ಇಟ್ ಈಸ್ 1, ನಾನು ಹಾಕಿದ್ದೆ ಒಂದೇ ಬಂದಿದೆ ಅಂತಂದರೆ ನಾನು ಅಕ್ಸೆಪ್ಟ್ ಆದರೂ ಮಾಡ್ಬೋದು, ರಿಜೆಕ್ಟ್ ಆದರೂ ಮಾಡ್ಬೋದು. ಇನ್ ಕೇಸ್ ಆಫ್ ಎ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ವಿತ್ ದ ಹೈಯೆಸ್ಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಸ್ ಪ್ರಿಫರ್ಡ್. 1ಕ್ಕಿಂತ ಜಾಸ್ತಿ, ಸೊ 1.2, 1.3 ಇದೆ ಅಂದರೆ ಯಾವುದು ಜಾಸ್ತಿ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳೋದು ಇನ್ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್. ಓಕೆ, ಸೊ ಇದಿಷ್ಟು ಕೂಡ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಮತ್ತು ಅಕ್ಸೆಪ್ಟ್ ಅಥವಾ ಆ ಪ್ರಾಜೆಕ್ಟ್ನ ಪರ್ಟಿಕ್ಯುಲರ್ ಮಿಷನಲ್ಲಿ ಯಾವ ಮಿಷನ್ನ ಪರ್ಚೇಸ್ ಮಾಡಬೇಕು, ಯಾವ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಯೂಸ್ ಮಾಡುವಂಥ ಕ್ರೈಟೀರಿಯಾಸ್ ಇದು. ಓಕೆ, ಇದಿಷ್ಟು ಕೂಡ ಇವತ್ತಿನ ಕ್ಲಾಸಲ್ಲಿ. ಥ್ಯಾಂಕ್ ಯು.